ಹಾಯ್ ಹಲೋ SMP ಬ್ಲಾಗಿನ್ ಕನ್ನಡ. ಈ ದಿನ ಬಿಸಿಬೇಳೆ ಬಾತನ್ನು ಡಿಫ್ರೆಂಟಾಗಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಯಾವಾಗಲೂ ಕೂಡ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಬಳಸಿ ಬಿಸಿಬೇಳೆಯನ್ನು ಬಾತ್ ಮಾಡ್ತಾ ಇರ್ತೀರಿ, ಆದರೆ ಇಲ್ಲಿ ಡಿಫ್ರೆಂಟಾಗಿ ಮಾಡ್ತೀನಿ ನೋಡಿರಿ. ಇದು ತೊಗರಿಬೇಳೆ ಅರ್ಧ ಲೋಟ ತೊಗರಿಬೇಳೆ, ಇದು ಅರ್ಧ ಲೋಟ ಹೆಸರುಬೇಳೆ, ಇದು ಮತ್ತು ಅರ್ಧ ಲೋಟ ಅಕ್ಕಿ, ನಾವು ಅನ್ನ ಮಾಡುವಂಥ ಬಿಳಿ ಅಕ್ಕಿ. 2 ಲೋಟ ಮೆಜರ್ಮೆಂಟಿಂದ ಮಾಡ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಲೋಟ ತೊಗೊಳ್ರಿ. ಮತ್ತು ಗೋಧಿ ನುಚ್ಚು, ಗೋಧಿ ಪಾಯಸಕ್ಕೆ ಬಳಸುವಂತಹ ಗೋಧಿ ನುಚ್ಚನ್ನು ಸ್ವಲ್ಪ ಬಿಸಿ ಮಾಡಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಹಾಕಿದ್ದೆ. ಮತ್ತು ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು ಇವೆಲ್ಲವನ್ನು ಕುಕ್ಕರ್ಗೆ ಒಮ್ಮೆಲೆ ಹಾಕಿ ಒಂದು 1/4 ಗಂಟೆ 20 ನಿಮಿಷದಲ್ಲೇ ಆಗುತ್ತೆ. ಇದೇನು ಲೇಟ್ ಆಗೋದಿಲ್ಲ. ಬಿಸಿಬೇಳೆ ಬಾತು ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಇಟ್ಟಿದ್ದೀನಿ ನೋಡಿರಿ. ನೀರು ಮಳ್ತಾ ಇದ್ದಾವೆ. ಒಂದು ಅರ್ಧ ಸ್ಪೂನ್ ಎಣ್ಣೆಯನ್ನು ಹಾಕೋಣ. ಎಣ್ಣೆಯನ್ನು ಹಾಕ್ಬಿಟ್ಟು 4 ಐಟಮ್ಗಳನ್ನು ಅಂದರೆ ತೊಗರಿಬೇಳೆ, ಹೆಸರುಬೇಳೆ, ಅಕ್ಕಿ ಮತ್ತು ಗೋಧಿ ನುಚ್ಚನ್ನು ತೊಳೆದ್ಬಿಟ್ಟು ಒಂದು 2 ಟೈಮು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಕುಕ್ಕರಲ್ಲಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡೋಣ. ಬಿಸಿ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ತರಕಾರಿಯನ್ನು ಕೂಡ ಹಾಕಬೇಕು ನೋಡಿ. ಈ ರೀತಿ ಎಲ್ಲ ಕುಕ್ಕರಲ್ಲಿ ಒಮ್ಮೆಲೆ ಇಟ್ಬಿಟ್ರಿ, ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಗೋಧಿ ನುಚ್ಚು, ಹೆಸರುಬೇಳೆ, ತೊಗರಿಬೇಳೆ, ಅಕ್ಕಿ 4 ಐಟಮನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳ್ರಿ. ಚಿಕ್ಕ ಲೋಟ ತಗೊಳ್ರಿ, ನಿಮಗೆ ಸ್ವಲ್ಪ ಬೇಕು ಅಂದರೆ ಚಿಕ್ಕ ಲೋಟ, ಟೀ ಲೋಟ ತಗೋಬೋದು. ಇದು ನಾನು 2 ಲೋಟದನ್ನು ಮಾಡ್ತಾಯಿದ್ದೀನಿ, ದೊಡ್ಡ ಲೋಟದಲ್ಲಿ. ಈಗಾಗಿದೆಯಾ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಬೀನ್ಸು ಮತ್ತು ಆಲೂಗೆಡ್ಡೆ, ಕ್ಯಾರೆಟನ್ನು ಕೂಡ ಹಾಕ್ತೀನಿ. ಈಗ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು ಕುಕ್ಕರನ್ನು ನೋಡಿರಿ. ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು ಅಷ್ಟು 4 ಐಟಮ್ಗಳಾಗಿರ್ತಕ್ಕಂಥ ಹೆಸರುಬೇಳೆ, ತೊಗರಿಬೇಳೆ, ಗೋಧಿ ನುಚ್ಚು, ಅಕ್ಕಿ, ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ, ತರಕಾರಿ ಮತ್ತು ಬೇಳೆ, ಅಕ್ಕಿ ಎಲ್ಲವನ್ನು ಹಾಕಿ ಮಿಕ್ಸ್ ಆದಮೇಲೆ ಸ್ವಲ್ಪ ಟೇಸ್ಟಿಗೆ, ತರಕಾರಿ ಟೇಸ್ಟಿಗೆ ನಾವು ಉಪ್ಪನ್ನು ಹಾಕೋಣ. ಒಂದು ಅರ್ಧ ಟೀ ಸ್ಪೂನ್ ಉಪ್ಪನ್ನು ಹಾಕ್ತೀನಿ ನೋಡಿ. ಈಗ ಉಪ್ಪನ್ನು ಹಾಕಿ ನಾವೆಲ್ಲವನ್ನು ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು. ತರಕಾರಿಗೆ ಉಪ್ಪು ಹತ್ತಿದ್ರೆ ಟೇಸ್ಟಾಗಿ ಬರೋದು, ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಮತ್ತು ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಚೂರು ಅದು ಏನಾಗಬೇಕು, ಬೇಯೋ ತನಕ ಅಂದರೆ ನೊರೆ ಕಚ್ಚೋ ತನಕ ಹಾಗೆ ಬಿಡಬೇಕು. ನಾವು ಕ್ಯಾಪನ್ನು ಹಾಕ್ಬಾರ್ದು, ಕುಕ್ಕರ್ ಕ್ಯಾಪನ್ನು. ನೊರೆ ಕಚ್ಚಿದೆ ನೋಡಿ. ಇವಾಗ ನಾವು ಕ್ಲೋಸ್ ಮಾಡ್ತೀವಿ ಕುಕ್ಕರನ್ನು ನೋಡಿರಿ. ಇಲ್ಲೇ ಕಾಣಿಸ್ತಾ ಇದೆ ನೋಡಿರಿ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಕ್ಕಳನ್ನು ಇಷ್ಟಪಟ್ಟು ತಿಂತವೆ. ತುಪ್ಪ ಹಾಕಿ ಕೊಟ್ಬಿಟ್ರೆ ತುಂಬ ಚೆನ್ನಾಗಿ ತಿಂತವೆ ಮಕ್ಕಳು ಅಂತ ಹೇಳ್ಬೋದು. ಖಾರ ಜಾಸ್ತಿ ಮಾಡಬಾರ್ದು, ಸ್ವಲ್ಪ ಲೈಟಾಗಿರಬೇಕು ನೋಡಿ. ಕುಕ್ಕರನ್ನು ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ನಾವೀಗ ಒಂದು ಅಥವಾ 2 ವಿಷಲನ್ನು ಹಚ್ಚೋಣ. ಕ್ಲೋಸ್ ಮಾಡಿದ್ದೀನಿ. ಒಂದು 5 ನಿಮಿಷಕ್ಕೆ ಇದು ವಿಷಲ್ ಹೊಡೆಯುತ್ತೆ. ವಿಷಲ್ ಹೊಡೆದಾದ್ಮೇಲೆ ನಾವೀಗ ತೆಗೆದು ನೋಡೋಣ ನೋಡಿ. ಎಲ್ಲ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ. ಎಲ್ಲ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಬೆಂದಿದೆ. ಗೋಧಿ ನುಚ್ಚು ಬೇಯಲ್ಲ ಅಂತಾರೆ. ಒಂದು 1/2 ಅವರ್ ಮುಂಚೆನೇ ಅದನ್ನ ಸ್ವಲ್ಪ ಬಿಸಿ ಮಾಡಿ ನೆನೆ ಹಾಕ್ಬಿಡ್ರಿ, ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ಮಾಡ್ತೀವಿ ಅಂತ ನಾವು ತರಕಾರಿ ಹೆಚ್ಕೊಳಕ್ಕೆ ಕೂತ್ಕೊಳ್ತೀವಲ್ಲ, ಆ ಟೈಮಲ್ಲಿ ನೆನೆ ಹಾಕಿದ್ರು ಸಾಕು, 10 ನಿಮಿಷ. ಇದಾದಮೇಲೆ ಅದಾಗಿದೆಯಲ್ಲ ಕುಕ್ಕರಲ್ಲಿ ಒಗ್ಗರಣೆಯನ್ನು ಕೊಡೋಣ. ಇದೇನು ತುಂಬ ಲೇಟ್ ಆಗೋದಿಲ್ಲ, ಬೇಗನೆ ಆಗುತ್ತೆ. ಬಿಸಿಬೇಳೆ ಬಾತ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡಿರಿ. ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಹಿಂಗು ಕೂಡ ಹಾಕ್ಬೋದು. ಹಿಂಗನ್ನು ಹಾಕಿ ಸ್ವಲ್ಪ ಶೇಂಗಾ ಬೀಜವನ್ನು ಹಾಕಬೇಕು ಒಗ್ಗರಣೆಗೆ, ಚೆನ್ನಾಗಿರುತ್ತೆ ನೋಡಿರಿ. ಶೇಂಗಾ ಬೀಜವನ್ನು ಕೂಡ ಹಾಕಿದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬರಿ ತುರಿ, ಮತ್ತು ಅರಿಶಿನ ಪುಡಿ, ಖಾರದ ಪುಡಿ, ಹುಣಸೆ ಹುಳಿ, ಇದು ಬಿಸಿಬೇಳೆ ಬಾತ್ ಪೌಡ್ರು. ಒಗ್ಗರಣೆಗೆ ಶೇಂಗಾ ಬೀಜವನ್ನು ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ ಫ್ರೈ ಆದಮೇಲೆ ಈರುಳ್ಳಿ, ಕರಿಬೇವು ಮತ್ತು ಟೊಮೊಟೊವನ್ನು ಹಾಕ್ಬೋದು, ಏನೂ ಆಗೋದಿಲ್ಲ. ಟೊಮೊಟೊ, ಹುಣಸೆ ಹುಳಿನೂ ಹಾಕಬೇಕು, ಟೊಮೊಟೊನೂ ಹಾಕಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಟೊಮೊಟೊ ಹಾಕಬಾರ್ದು ಅಂತ ಕೆಲವರು ಅಂತಾರೆ, ಚೆನ್ನಾಗಿರುತ್ತೆ ಟೇಸ್ಟ್. ಮಾಡಿ ನೋಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಇವೆಲ್ಲವನ್ನು ಕೂಡ ಸ್ವಲ್ಪ ಫ್ರೈ ಮಾಡುವಾಗ ನೋಡಿರಿ. ಖಾರದ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಒಂದು ಚಿಟಿಗೆ. ಇದು ಹುಣಸೆ ಹುಳಿ, 1 ಬೌಲ್ ಹುಣಸೆ ಹುಳಿನೂ ಕೂಡ ಹಾಕಿದೆ. ಹುಣಸೆ ಹುಳಿನೂ ಹಾಕಲೇಬೇಕು. ಮತ್ತು ಇದು ಕೊಬ್ಬರಿ ತುರಿ, ಸ್ವಲ್ಪ ಒಣ ಕೊಬ್ಬರಿ ತುರಿ ಇತ್ತು, ಹಾಕ್ತಾಯಿದ್ದೀನಿ. ಹಾಕಿದ್ರೆ ಹಾಕ್ಬೋದು, ಸ್ಕಿಪ್ ಮಾಡಿದರೂ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹಾಕಿದೆ. ನಾನು ಹಾಕ್ತೀನಿ, ಯಾವಾಗಲೂ ಕೂಡ ಹಾಕೋ ಅಭ್ಯಾಸ, ಹಾಗಾಗಿ ಹಾಕಿದೆ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ನೋಡಿರಿ. ಎಲ್ಲವನ್ನು ಮಸಾಲೆ ಪುಡಿ,
ಮತ್ತು ಹುಳಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಕೆಳಗೆ ಇಟ್ಕೊಂಡ್ಮೇಲೆ ಇವಾಗ ಇದನ್ನ ಆ ಮಿಕ್ಸ್ ಆಗಿರುವಂತಹ ಮಸಾಲೆಯನ್ನು ಇದರೊಳಗೆ ಹಾಕೋಣ. ಕುಕ್ಕರೊಳಗೆ ಹಾಕಿ ಮತ್ತು ಬಿಸಿಬೇಳೆ ಭಾತನ್ನು ಇದು ಮಿಕ್ಸ್ ಮಾಡೋಣ. ಎಲ್ಲವನ್ನು ಹಾಕಿದ್ವಿ. ಸ್ವಲ್ಪ ಇರ್ತಕ್ಕಂಥ 2-3 ಸ್ಪೂನ್ ಇಟ್ಕೊಂಡಿರ್ತಕ್ಕಂಥ ಬಿಸಿಬೇಳೆ ಭಾತ್ ಪೌಡ್ರು, ಶೇಂಗಾ ಬೀಜ, ಈರುಳ್ಳಿ, ಟೊಮೊಟೊ, ಕರಿಬೇವು ಮತ್ತು ಒಣಕೊಬ್ಬರಿ ಮತ್ತು ಅರಿಶಿನ ಪುಡಿ, ಖಾರದ ಪುಡಿ ಇಷ್ಟು ಐಟಮನ್ನು ಒಗ್ಗರಣೆಗೆ ಹಾಕ್ತಿದ್ವಿ. ಆ ಒಗ್ಗರಣೆಯನ್ನು ಆ ಕುಕ್ಕರ್ಗೆ ಮಿಕ್ಸ್ ಮಾಡಿ ನೋಡಿರಿ ಹೇಗೆ ಕಾಣುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ತುಪ್ಪವನ್ನು ಹಾಕಿ ಮತ್ತೊಂದು ನಿಮಿಷ ಬಿಟ್ಟಿದ್ದೆ ಕುಕ್ಕರನ್ನು ಕ್ಲೋಸ್ ಮಾಡಿ. ಈಗ ನೋಡಿರಿ ಎಷ್ಟು ಚೆನ್ನಾಗಿದೆ. ನಿಮಗೆ ಹಾಕಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಈ ರೀತಿ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಡಿಫ್ರೆಂಟ್ ಸ್ಟೈಲಲ್ಲಿ. ಈ ರೀತಿ ನೀವು ಟ್ರೈ ಮಾಡಿ ಅಂತ ಹೇಳುತ್ತಾ, ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೆ ಥ್ಯಾಂಕ್ ಯು ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು.